ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಕಥೆ ಕಳ್ಳತನದ ಆರೋಪ ಕೇಳಿಬಂದಿದೆ. ಈ ಬಾರಿ ಆರೋಪದ ಕೇಂದ್ರ ಬಿಂದು ಇತ್ತೀಚೆಗಷ್ಟೇ ಬಿಡುಗಡೆಯಾಗಿರುವಂತಹ ಲವ್ ಮೊಕ್ಟೇಲ್ 3 ಸಿನಿಮಾ. ಆರೋಪ ಮಾಡಿರುವವರು ಮಾರಿಗೋಲ್ಡ್ ಚಿತ್ರದ ನಿರ್ದೇಶಕ ರಾಘವೇಂದ್ರ ಎಂ ನಾಯಕ್. ಒಬ್ಬ ಭರವಸೆಯ ನಿರ್ದೇಶಕ ಸ್ಟಾರ್ ನಟನೊಬ್ಬನ ಮೇಲೆ ಇಷ್ಟೊಂದು ನೇರವಾಗಿ ಆರೋಪ ಮಾಡಬೇಕಾದ್ರೆ ಅಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಅನ್ಯಾಯ ಆಗಿರಲೇಬೇಕು ಅಂತ ಅನ್ಸೋದು ಸಹಜ. ಹಾಗಂತ ಕೃಷ್ಣ ಅವರು ಕಥೆ ಕದ್ದಿದ್ದಾರೆ ಎಂದು ನಾವು ತೀರ್ಪು ನೀಡ್ತಾ ಇಲ್ಲ. ಯಾರು ಸರಿ ಯಾರು ತಪ್ಪು ಎಂಬುದನ್ನು ಅವರವರ ಆತ್ಮಸಾಕ್ಷಿಗೆ ಮತ್ತು ಕಾನೂನಿಗೆ ಬಿಟ್ಟ ವಿಚಾರ. ಆದರೆ ರಾಘವೇಂದ್ರ ಅವರ ಈ ಪೋಸ್ಟ್ ಕನ್ನಡ ಚಿತ್ರರಂಗದ ಒಂದು ಕರಾಳ ವಾಸ್ತವವನ್ನು ಬೆತ್ತಲು ಮಾಡಿದೆ. ಕಥೆಗಾರರ ಶ್ರಮಕ್ಕೆ ಇಲ್ಲಿ ಬೆಲೆ ಇದೆಯಾ? ಈ ವಿವಾದದ ಅಸಲಿ ಕಥೆ ಏನು? ಬನ್ನಿ ನೋಡ್ಕೊಂಬರೋಣ. ಆಗಸ್ಟ್ 2023 ರಾಘವೇಂದ್ರ ಅವರು ನಿರ್ದೇಶಕ ಗುರುದೇಶ್ ಪಾಂಡೆ ಅವರೊಡನೆ ಸೇರಿ ಒಂದು ಸ್ಕ್ರೀನ್ ಪ್ಲೇ ಸಿದ್ಧ ಮಾಡಿಕೊಂಡಿದ್ರು. ಅದು ಮಗುವಿನ ಸುತ್ತ ನಡೆಯುವಂಥ ಒಂದು ಸುಂದರ ಕಥೆ. ಈ ಕಥೆನ ಡಾರ್ಲಿಂಗ್ ಕೃಷ್ಣ ಅವರಿಗೆ ಹೇಳೋಣ ಅಂತ ನಿರ್ಧಾರ ಕೂಡ ಮಾಡಿದ್ರು. ಅಂದು ಗುರುದೇಶ್ ಪಾಂಡೆ ಅವರು ಸಮಯ ಕೂಡ ನಿಗದಿ ಮಾಡಿದ್ರು. ಆಗ ಕೃಷ್ಣ ಅವರ ಫ್ಲ್ಯಾಟ್ನಲ್ಲಿ ನಿರ್ದೇಶಕ ರಾಘವೇಂದ್ರ ಕಥೆಯನ್ನು ನರೇಟ್ ಮಾಡಿರ್ತಾರೆ. ಕಥೆ ಕೇಳಿದ ನಂತರ ಕೃಷ್ಣ ಅವರು ನಮ್ಮ ಲವ್ ಮೊಕ್ಟೇಲ್ 3 ಕೂಡ ಮಗುವಿನ ಸುತ್ತನೇ ನಡೆಯುವಂತಹ ಕಥೆ, ಹಾಗಾಗಿ ಒಂದೇ ಜಾನರ್ ಬೇಡ ಎಂದು ಹೇಳಿ ಕಥೆಯನ್ನು ನಿರಾಕರಿಸಿದ್ರಂತೆ. ಈಗ 2026ಕ್ಕೆ ಬರೋಣ. ಲವ್ ಮೊಕ್ಟೇಲ್ 3 ಮೊನ್ನೆ 19ನೇ ತಾರೀಕು ರಿಲೀಸ್ ಆಗಿದೆ. ಸಕ್ಸಸ್ಫುಲ್ ಪ್ರದರ್ಶನವೂ ಕೂಡ ಕಾಣ್ತಾ ಇದೆ. ಇದರ ನಡುವೆ ನಿರ್ದೇಶಕ ರಾಘವೇಂದ್ರ ನಾಯಕ್ ಒಂದು ಬೆಚ್ಚಿ ಬೀಳುವ ಆರೋಪವನ್ನು ಮಾಡಿದ್ದಾರೆ. ರಾಘವೇಂದ್ರ ಅವರ ಪ್ರಕಾರ ಲವ್ ಮೊಕ್ಟೇಲ್ 3 ಚಿತ್ರದ ದ್ವಿತೀಯಾರ್ಧ ಅಂದರೆ ಸೆಕೆಂಡ್ ಹಾಫ್ ಏನಿದೆ ನೋಡಿ, ಸಂಪೂರ್ಣವಾಗಿ ಅವರು ಹೇಳಿದ ಕಥೆಯ ಹಂದರವನ್ನೇ ಹೊಂದಿದೆ. ಸಾಕು ತಂದೆ ಮತ್ತು ಹೆತ್ತವರ ನಡುವಿನ ಕಾನೂನು ಹೋರಾಟ, ಕೋರ್ಟ್ ರೂಮ್ ಡ್ರಾಮಾ, ಕ್ಲೈಮ್ಯಾಕ್ಸ್ ಎಲ್ಲವೂ ತಾವು ಬರೆದ ಕಥೆಗೆ ಹೊಂದಾಣಿಕೆ ಆಗುತ್ತಿದೆ ಅಂತ ಸ್ವತಃ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದು ಹಂಚಿಕೊಂಡಿದ್ದಾರೆ. ರಾಘವೇಂದ್ರ ಅವರು ಬರೆದ ಈ ಕಥೆನ ಕೃಷ್ಣ ಅವರಿಗೆ ಅಷ್ಟೇ ಅಲ್ಲ, ಬೇರೆ ಹೀರೋಗಳಿಗೂ ಹೇಳಿದ್ರಂತೆ. ಅದರ ಬಗ್ಗೆ ಅವ್ರು ಹೀಗೆ ಬರ್ಕೊಂಡಿದ್ದಾರೆ ನೋಡಿ. ನಾವು ಇದೇ ಕಥೆಯನ್ನು ನಟರಾದ ರಮೇಶ್ ಅರವಿಂದ್ ಮತ್ತು ಶರಣ್ ಅವರೊಂದಿಗೆ ಚರ್ಚಿಸಿದ್ದೆವು. ಇಬ್ಬರು ಸ್ಟಾರ್ಗಳನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡೋದು ಗುರುದೇಶ್ ಪಾಂಡೆ ಅವರ ಕನಸಾಗಿತ್ತು. ಮಗುವಿನ ತಂದೆಯಾಗಿ ಒಬ್ಬರು ಹಾಗೂ ನ್ಯಾಯಾಲಯದಲ್ಲಿ ನ್ಯಾಯ ಕೊಡಿಸುವ ಲಾಯರ್ ಪಾತ್ರದಲ್ಲಿ ಇನ್ನೊಬ್ಬರು ನಟಿಸಬೇಕಿತ್ತು. ಈ ಕಾರಣಕ್ಕೆ ಸಿನಿಮಾ ತಡವಾಯಿತು. ಅಷ್ಟರಲ್ಲಿ ಗುರುದೇಶ್ ಪಾಂಡೆ ಅವರು ರಾಮರಸ ಸಿನಿಮಾ ಪ್ರೊಡಕ್ಷನ್ ಶುರು ಮಾಡಿದ್ರು. ನಾನು ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡೆ. ಅದಾದಮೇಲೆ ಈಗ ಲವ್ ಮೊಕ್ಟೇಲ್ 3 ಬಗೆಗಿನ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಇದರ ಬಗ್ಗೆ ಕೃಷ್ಣ ಅವರನ್ನು ಕೇಳಿದ್ದಕ್ಕೆ ನಮಗೆ ನೀವು ಹೇಳಿರೋ ಕಥೆಯೇ ನೆನಪಿಲ್ಲ ಎಂಬ ಉತ್ತರ ಬಂದಿದೆಯಂತೆ. ಈಗ ಈ ವಿಚಾರವನ್ನೇ ಕಾಕತಾಳೀಯವೋ ಅಥವಾ ಕಾಪಿಯೋ ಅನ್ನುವ 2 ಆಯಾಮಗಳಲ್ಲಿ ನಾವು ನೋಡೋಣ. ಮೊದಲನೆಯದು ಕಾಕತಾಳೀಯ. ಇಬ್ಬರು ವಿಭಿನ್ನ ವ್ಯಕ್ತಿಗಳಿಗೆ ಒಂದೇ ರೀತಿಯ ಆಲೋಚನೆ ಬರೋದು ಅಸಾಧ್ಯ ಏನಲ್ಲ. ಪ್ರಪಂಚದಲ್ಲಿ ಸಾಕಷ್ಟು ಬಾರಿ ಹೀಗಾಗಿದೆ. ಕೃಷ್ಣ ಅವರು ಲವ್ ಮೊಕ್ಟೇಲ್ 1 ಮತ್ತು 2 ಚಿತ್ರಗಳನ್ನು ಯಶಸ್ವಿಯಾಗಿ ನಿರ್ದೇಶಿಸಿದವರು. ಅವರಿಗೂ ಇದೇ ಕಲ್ಪನೆ ಮೊದಲೇ ಬಂದಿರುವಂತಹ ಸಾಧ್ಯತೆ ಏನಿರುತ್ತಲ್ಲ, ಅದನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ. ಇನ್ನು 2ನೇದು ಕೃತಿಚೌರ್ಯ. ರಾಘವೇಂದ್ರ ಅವರು ಹೇಳುವಂತೆ ಕೋರ್ಟ್ ರೂಮ್ ಡ್ರಾಮಾ, ಮಗುವಿನ ಕಸ್ಟಡಿ, ತೀರ್ಪು ಇಷ್ಟೆಲ್ಲ ಅಂಶಗಳು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತಿದ್ದರೆ ಅದು ಕೇವಲ ಕಾಕತಾಳೀಯವಾಗಿರಲು ಸಾಧ್ಯವೇ ಎಂಬ ಪ್ರಶ್ನೆ ಮೂಡುತ್ತದೆ. ಕೃಷ್ಣ ಅವರು ಕಥೆ ನೆನಪಿಲ್ಲ ಎನ್ನುತ್ತಿದ್ದಾರೆ. ಆದರೆ ಒಂದು ಕಥೆಯನ್ನು ಕೂತು ಕೇಳಿದ ಮೇಲೆ ಅದು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಉಳಿದುಕೊಂಡು ತಮ್ಮದೇ ಕಥೆ ಬರೆಯುವಾಗ ಅದು ಪ್ರಭಾವ ಬೀರಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ಬಳಸಿಕೊಳ್ಳಲಾಗಿದೆಯಾ? ಇದು ಸದ್ಯದ ದೊಡ್ಡ ಪ್ರಶ್ನೆ. ಕೃತಿಚೌರ್ಯದ ಆರೋಪ ಚಿತ್ರರಂಗಕ್ಕೆ ಹೊಸತೇನಲ್ಲ. ಅನ್ಯಾಯ ಆಗಿದ್ದರೆ ಬರಹಗಾರರಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು. ಈ ಕುರಿತು ಡಾರ್ಲಿಂಗ್ ಕೃಷ್ಣ ಚಿತ್ರರಂಗ ಮತ್ತು ಫಿಲ್ಮ್ ಚೇಂಬರ್ ಮುಂದೆ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಈ ರೀತಿಯ ಘಟನೆಗಳು ಚಿತ್ರಕಥೆ ಬರಹಗಾರರಿಗೆ ಒಂದು ಎಚ್ಚರಿಕೆಯ ಗಂಟೆ.